ಎಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ ಅಂದ್ರೆ ನೀವೇ ನೋಡ್ತಿರ್ಬೋದು. ಸಕ್ಕತ್ತಾಗಿ ಒಂದು ಲುಕ್ ಆಗಿರ್ಬೋದು, ಗೆಟಪ್ ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಮತ್ತೆ ಶೂಟಿಂಗ್ ಸೆಟ್ಗೆ ಕೆಲವು ಅಭಿಮಾನಿಗಳು ಹುಡ್ಕೊಂಡು ಬರ್ತಾರೆ, ಫೋಟೋ ತೆಗೆಸ್ಕೊಳ್ಳೇಬೇಕು ಅಂತ ಅಭಿಮಾನಿಗಳನ್ನ ಕಡೆಗಣಿಸಕ್ಕೂ ಕೂಡ ಆಗೋದಿಲ್ಲ. ಅಂತವ್ರು ಯಾವ ರೀತಿ ಅಂದ್ರೆ ತುಂಬಾನೇ ಇಷ್ಟಪಡುವಂತ ಹುಚ್ಚು ಅಭಿಮಾನಿಗಳು ಸ್ವಂತರ ಹತ್ರ ಫೋಟೋ ತೆಗೆಸ್ಕೊಳ್ಳೇಬೇಕಾಗತ್ತೆ. ಯಾಕೆಂದ್ರೆ ಯಾವ ಒಂದು ಸ್ಟಾರ್ ಹೀರೋಗೂ ಇಷ್ಟೊಂದು ಕ್ರೇಜ್ ಇರೋಲ್ಲ, ಅಷ್ಟೊಂದು ಕ್ರೇಜ್ ಇದೆ. ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿ ಸುದೀಪ್ ಸರ್ ಆಗಿರ್ಬೋದು, ಡಿಬೋಸ್ ಅವರಿಗೆ ಇರುವಂತ ಕ್ರೇಜ್ ಗಿಲಿ ನಟಗೆ ಕ್ರಿಯೇಟ್ ಆಗಿದೆ. ನೀವೇ ಲೆಕ್ಕ ಹಾಕಿ. ಇನ್ನ ಮೊದಲ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ, ಆಗ್ಲೇ ಇಷ್ಟೊಂದು ಕ್ರೇಜ್. ಶೂಟಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಗಿಲಿ ನಟ ಅವರು ಭಾಗಿಯಾಗ್ತಾ ಇದ್ದಾರೆ, ಮತ್ತೆ ಅಲ್ಲಿ ಬರುವಂತ ಅಭಿಮಾನಿಗಳ ಜೊತೆ ಫೋಟೋವನ್ನು ತೆಗೆಸ್ಕೊತಾ ಇದ್ದಾರೆ. ಕಂಪ್ಲೀಟ್ ಕಡಕ್ ಆಗಿ ಹೀರೋ ಆಗಿ ಕೂಡ ಕಾಣಿಸ್ಕೊತಾ ಇದ್ದಾರೆ. ಅಂದ್ರೆ ಹೀರೋ ಲುಕ್, ಹೀರೋ ಮೆಟೀರಿಯಲ್ ಆಗ್ಬಿಟ್ಟಿದ್ದಾರೆ. ಮುಂಚೆ ಅವರನ್ನ ಕಾಮಿಡಿ ತರನೇ ಎಲ್ಲರೂ ಕೂಡ ಟ್ರೀಟ್ ಮಾಡ್ತಾ ಇದ್ರು. ಅವರ ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು, ಹೇರ್ ಸ್ಟೈಲ್ ಇಂದ ಹಿಡಿದು, ಅವರ ಹಾವಭಾವ ಎಲ್ಲವೂ ಕೂಡ ಅಷ್ಟೇನೆ ತುಂಬಾನೇ ಕಾಮಿಡಿಯನ್ ಆಗಿರೋದು. ಬಟ್ ಇವಾಗ ತುಂಬಾನೇ ಸ್ಟಿಫ್ ಆಗಿ ನಡೀತಾರೆ, ವರ್ಕೌಟ್ ಮಾಡ್ತಾರೆ, ಫಿಟ್ನೆಸ್ ಆಗಿ ಕಾಣಿಸ್ತಾ ಇದ್ದಾರೆ. ಜೊತೆಗೆ ಹೇರ್ ಸ್ಟೈಲ್ ಮತ್ತೆ ಮುಖದ ಶೇಪ್, ಲುಕ್, ಗಡ್ಡ ಲುಕ್ ಎಲ್ಲವೂ ಕೂಡ ತುಂಬಾನೇ ರಾಯಲ್ ಆಗಿ ಕಾಣಿಸ್ತಾ ಇದ್ದಾರೆ. ಪಕ್ಕ ಹೀರೋ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಸೊ ಆ ರೀತಿ ಕಡಕ್ ಆಗಿ ಕಾಣಿಸ್ತಾ ಇದ್ದಾರೆ. ಮತ್ತೆ ಇದೊಂದು ಕಂಪ್ಲೀಟ್ ಆಗಿ ಹಳ್ಳಿಯಲ್ಲಿ ನಡೀತಿರುವಂತಹ ಶೂಟಿಂಗ್ ಆಗಿರುತ್ತೆ. ಕೆಲವೊಂದು ಅಭಿಮಾನಿಗಳು ಅಲ್ಲಿಗೆ ಹೋಗ್ತಾರಲ್ಲ, ಆಗ ಶೂಟಿಂಗ್ ಅನ್ನು ಸ್ವಲ್ಪ ನೋಡ್ತಾರೆ. ಬಟ್ ಅಲ್ಲಿ ಯಾರು ಕೂಡ ವಿಡಿಯೋ ಮಾಡಂಗಿಲ್ಲ, ಯಾಕಂದ್ರೆ ಕತೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಹಾಗಾಗಿ ಕೆಲವೊಂದಿಷ್ಟು ಅಭಿಮಾನಿಗಳನ್ನ ಮತ್ತೆ ಮಹಿಳೆಯರು ಕೂಡ ಫ್ಯಾನ್ಸ್ ಇರ್ತಾರಲ್ಲ, ಸೊ ಅವರು ಕೂಡ ಹೋಗಿ ಮೀಟ್ ಆಗ್ತಾರೆ. ಒಂದು ಕಡೆ ದಿ ಪ್ರಾಬ್ಲಮ್ ಅಂತ ಕಾವ್ಯ ಅವರು ಸಿನಿಮಾವನ್ನ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ಶೂಟಿಂಗ್ ನಡೀತಾ ಇದೆ. ಬೇರೆ ಬೇರೆ ಸಿನಿಮಾಗಳು ಒಟ್ಟಿಗೆ ಇವ್ರು ನಡೆಸ್ತಾ ಇಲ್ಲ, ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಗಿಲಿ ಮತ್ತೆ ಕಾವ್ಯ. ಒಳ್ಳೆಯ ಒಂದು ಸಿನಿಮಾಗಳು ಬರಲಿದೆ. ಒಂದು ಪಳಾರ್ ಸಿನಿಮಾ ಗಿಲಿ ನಡೆಸ್ತಾ ಇರೋದು, ದಿ ಪ್ರಾಬ್ಲಮ್ ಅಂತ ಕಾವ್ಯ ಅವರು ನಡೆಸ್ತಿರೋದು. ಒಟ್ಟಿಗೆ ಸಿನಿಮಾ ನಡೆಸಬೇಕು ಎಂಬುದು ಅಭಿಮಾನಿಗಳ ಆಸೆ. ಬಟ್ ಆ ರೀತಿ ಒಂದು ಕಾನ್ಸೆಪ್ಟ್, ಆ ರೀತಿ ಪ್ರೊಡ್ಯೂಸರ್ ಸಿಗ್ಬೇಕಲ್ಲ, ಮುಂದೆ ನೋಡೋಣ ಫ್ಯೂಚರ್ ನಲ್ಲಿ. ಬಟ್ ಮೊದಲ ಸಿನಿಮಾ ಗಿಲ್ಲಿದ್ದು ಪಳಾರ ಅಂತ, ಅದು ಬೇರೆ ಹೀರೋಯಿನ್, ಹೊಸ ಹೀರೋಯಿನ್ ಇನ್ನ ರಿವೀಲ್ ಆಗಿಲ್ಲ. ಕಾವ್ಯ ಅವರದ್ದು ಇದು ಎರಡನೇ ಸಿನಿಮಾ. ಮೊದಲ ಸಿನಿಮಾ ಕುತ್ತಲವಾಡಿ ಆಗಿತ್ತು, ಎರಡನೇ ಸಿನಿಮಾ ದಿ ಪ್ರಾಬ್ಲಮ್ ಅಂತ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿಗಳು ಕಾವ್ಯ ಅವರನ್ನು ಕೂಡ ಹುಡ್ಕೊಂಡ್ ಬಂದು ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ನಿಮ್ಗೂ ಕೂಡ ಇಷ್ಟನ ಈ ಒಂದು ಜೋಡಿ? ತಪ್ಪದೆ ಕಮೆಂಟ್ ಮಾಡಿ.